ಸೇರಿ ಸೊಸೆಯನ್ನ ಕೊಂದು ಬಿಟ್ರಾ? ಅಥವಾ ಇದು ಆತ್ಮಹತ್ಯೆನಾ? 2 ವರ್ಷದ ಮಗನನ್ನ ಬಿಟ್ಟು ಅವರು ಪ್ರಾಣತ್ಯಾಗ ಮಾಡುವಂತಹ, ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೆ ಬಂದಿದ್ರಾ ನಿಜವಾಗ್ಲೂ? ಈ ಒಂದು ಆತ್ಮಹತ್ಯೆ ಅನ್ನಲಾಗುವಂಥ ಕೊಲೆಯನ್ನು ಮುಚ್ಚಿಡೋದಕ್ಕೆ ಅವ್ರು ಮಾಡಿದಂಥ ತಂತ್ರಗಳೇನೋ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋನ ಕಂಪ್ಲೀಟ್ ನೋಡಿ. ವಿಚಾರ ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜ ಗ್ರಾಮದ ಕಡಿಪಾಲ ಅನ್ನೋದಲ್ಲಿ ನಡೆದಂತಹ ಘಟನೆ. 21 ವರ್ಷದ ಯುವತಿ, ಅವರ ಹೆಸರು ಬಂದ್ಬಿಟ್ಟು ಇಶಾನ ಅಂತ ಹೇಳ್ಬಿಟ್ಟು, ಇಶಾನ ಅಂತ ಕೂಡ ಕರೀತಾರೆ. ಇವರ ಪತಿ ಅನ್ಸರ್ ಅನ್ನೋರು ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಓಡ್ತಾ ಜೀವನ ಮಾಡ್ತಾ ಇರ್ತಾರೆ. ನಿಶಾನ ಅನ್ನುವರು ಬಡ ಕುಟುಂಬದವರಾಗಿದ್ದು, ಅವರ ತಾಯಿ ಜುಬೇದಾ ಅವರ ಮಗಳು. ಇವರು ನಿಶಾನ ಅವರು ಜುಬೇರಾ ಅವರ ಮಗಳು. ಬಡ ಕುಟುಂಬದವರಾಗಿದ್ದರಿಂದಾಗಿ ಸಾಮಾಜಿಕ ಕಾರ್ಯಕರ್ತರ ನೆರವಿನಿಂದ 4 ವರ್ಷಗಳ ಹಿಂದೆ ಇವರ ಮನೆಗೆ ಮದುವೆಯಾಗಿ ಬಂದಿರ್ತಾರೆ. ಸೊ ಇವ್ರ ಮನೆ ನೀವು ಫೋಟೋಸಲ್ಲಿ ನೋಡ್ತಿರ್ಬೋದು, ಅಚ್ಚುಕಟ್ಟಾಗಿ RCC ಮನೆ ಇದೆ. ಆಮೇಲೆ ಒಂದು ಕಾರ್ ಕೂಡ ನೋಡ್ತಿರ್ಬೋದಲ್ಲಿ. ಸೊ ಇವರ ಗಂಡ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಓಡ್ತಾ ಕೆಲಸ ಮಾಡ್ತಾಯಿದ್ರು. ಈಗ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಅತ್ತೆ ಆಯಿಷಾ, ಮಾವ ಲೇಬಿ ಮತ್ತು ನಾದಿನಿ ಫಜೀಲಾ, ಇವರು 3 ಜನ ಇದ್ದರು. ಜೊತೆಗೆ ಈ ನಿಶಾನ ಮತ್ತು ಅವರ 2 ವರ್ಷದ ಮಗ, ಇವಿಷ್ಟು ಜನ ಜೀವನ ಮಾಡ್ತಾ ಇರ್ತಾರೆ. ಸೊ ಎಲ್ಲನೂ ಚೆನ್ನಾಗಿತ್ತು. ಜುಲೈ 18ರ ರಾತ್ರಿ ಈ ಒಂದು ಘಟನೆಗೆ ಒಂದು ಹಾದಿ ಆಯಿತು. ಈ ಒಂದು ಕೊಲೆಗೆ ಅಥವಾ ಆತ್ಮಹತ್ಯೆಗೆ ಒಂದು ಹಾದಿ ಆಯಿತು. ಜುಲೈ 18ರ ರಾತ್ರಿ ಸುಮಾರು 8:53ಕ್ಕೆ ಈ ಆಯಿಷಾ ಅವರು ಅವರ ತಾಯಿಗೆ ಕಾಲ್ ಮಾಡ್ತಾರೆ, ಜುಬೇದಾ ಅವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ, ನನ್ನನ್ನು ಇಲ್ಲಿಂದ ಕರ್ಕೊಂಡೋಗು, ನನಗಿಲ್ಲಿ ಇರೋದಕ್ಕಾಗ್ತಿಲ್ಲ. ಸೊ ನನಗಿಲ್ಲಿ ಯಾವೆಲ್ಲ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ಆಗ್ತಿದೆ ಅಂತೇಳ್ಬಿಟ್ಟು ಕರೆ ಮಾಡಿ ಅವರು ಹೇಳ್ತಾರೆ. ಕಾಲಲ್ಲಿ ಇದ್ದಂಗೆ ಅವರ ತಾಯಿ ಅಲ್ಲಿಂದ ಆಟೋ ಮಾಡಿ ಹೊರಡ್ತಾರೆ, ಈ ಮನೆಗೆ ಅವರ ಮಗಳನ್ನು ಕರ್ಕೊಂಬರೋದಕ್ಕೆ ಹೊರಡ್ತಾರೆ. ಆದರೆ ಮಾರ್ಗ ಮಧ್ಯೆ ಇನ್ನೇನು ಅವ್ರು ತಲುಪಬೇಕು ಆಗಿರುವಾಗ ಅವರಿಗೆ, ಅವರ ಮಗಳಿಗೆ ಹೊಡೆದ ರೀತಿ ಆಗುತ್ತೆ ಅಲ್ಲಿ ಯಾರೋ ಅವರ ಗಂಡನ ಮನೆಯಲ್ಲಿ. ಮತ್ತೆ ಅವರ ಮಾವು ಫೋನನ್ನು ಕಿತ್ಕೊಂಡು ಹೇಳ್ತಾರೆ, ಸೊ ನೀನು ಬೇಗ ಬಂದು ಇವಳನ್ನ ಕರ್ಕೊಂಡು ಹೋಗಬೇಕು, ಇಲ್ಲದಿದ್ದರೆ ನಾನು ಇವಳನ್ನು ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ, ಆ ರೀತಿ ಅವರು ಹೇಳ್ತಾರೆ. ಸೊ ಕಟ್ ಮಾಡಿದ್ರೆ ಅವರ ತಾಯಿ ಆಟೋದಿಂದ ಇವರು ಬರ್ತಾರೆ. ಗಂಡನ ಮನೆಗೆ ಬಂದು ನೋಡಬೇಕಾದ್ರೆ ಈ ನಿಶಾನ ಏನಿದ್ದಾರೆ, 21 ವರ್ಷದ ನಿಶಾನ, ಇವರ ದೇಹ ಮನೆಯ ವೆರಾಂಡದಲ್ಲಿರುತ್ತೆ. ಅದು ಕೂಡ ಕೆಲವೊಂದಿಷ್ಟು ಘಟನೆಗಳು ತಾಯಿಗೂ ಕೂಡ ಇವಾಗ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ತಾಯಿ ಹೇಳ್ತಿರೋದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಸಾಯೋದಕ್ಕೆ ಕೆಲವು ಗಂಟೆಗಳ ಮುಂಚೆ ವಾಟ್ಸಪ್ ಸ್ಟೇಟಸ್ ಹಾಕಿರ್ತಾರೆ ಈ ನಿಶಾನ ಅವರು. ಅದರಲ್ಲಿ ತುಂಬ ಖುಷಿಯಾಗಿರ್ತಾರೆ. ಮತ್ತು ಅವರು ಧರಿಸಿದ್ದಂಥ ಬಟ್ಟೆನೇ ಬೇರೆ. ಸೊ ಇವರು ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿರೋದು ಅಂತ ಹೇಳಿದ್ರೆ, ಈ ಅತ್ತೆ ಮತ್ತು ಮಾವ ನಾದಿನಿ ಯಾವ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಈ ಬಾತ್ರೂಮಲ್ಲಿರುವಂಥ ಶವರ್ ರಾಡ್ ಏನಿರುತ್ತೆ ಅದಕ್ಕೆ ನೇಣು ಮುಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಸೊ ಅದರಿಂದ ನಾವು ತೆಗೆದುಬಿಟ್ಟು ಇವಾಗ ಬಂದು ಹಾಲಲ್ಲಿ ಅವರ ದೇಹನ ಇಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಬಟ್ ಎಲ್ಲರಿಗೆ ಕಾಡೋ ಪ್ರಶ್ನೆ ಏನಂತ ಹೇಳಿದ್ರೆ, ಬಾತ್ರೂಮಲ್ಲಿರುವಂಥ ಶವರ್ ನೆಟ್ಟಿಗೆ ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಅದು ಅಷ್ಟು ಸ್ಟ್ರಾಂಗ್ ಆಗಿರುತ್ತಾ, ಅಥವಾ ಅದು ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ. ಮತ್ತು ಆ ಕಾಸ್ಟ್ಯೂಮ್ ಹೇಗೆ ಚೇಂಜ್ ಮಾಡಿದ್ರು, ಆಗ ಸ್ಟೇಟಸಲ್ಲಿರುವಂಥ ಬಟ್ಟೆ ಮತ್ತು ಈಗಿರುವಂಥ ಬಟ್ಟೆಗೆ ಯಾಕೆ ಬದಲಾಗಿದೆ, ಈ ಒಂದು ಪ್ರಶ್ನೆನ ಕಾಡ್ತು. ಅದಾದಮೇಲೆ ಇವರ ಫೋನಲ್ಲಿ ಮಾತಾಡಿದಂಥ ರೀತಿ ಮತ್ತು ಫೋನಲ್ಲಿ ಕೊಟ್ಟಂಥ ಮಾತು ಅವರ ತಾಯಿಗೆ ತುಂಬಾ ಅನುಮಾನಗಳನ್ನು ಮೂಡಿಸು. ಆಮೇಲೆ ಈ ತಾಯಿ ದೂರನ್ನು ಕೊಟ್ಟರು ಇವರ 3 ಜನದ ಮೇಲೆ. ಸೊ ಸದ್ಯಕ್ಕೆ ಇವಾಗ ಅವರ ಹಸ್ಬೆಂಡ್ ಹತ್ರ ಕೂಡ ಮಾಧ್ಯಮಗಳಲ್ಲಿ ರಿಪೋರ್ಟ್ ನೋಡಿದ ಪ್ರಕಾರ ಅವರ ಹಸ್ಬೆಂಡ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನಗೂ ಕೂಡ ಕರೆ ಬಂತು, ಆವಾಗ ನಾನು ಅವರ ತಾಯಿಗೆ, ಅಂದರೆ ಇವರ ಗಂಡನ ಅತ್ತೆ ಜುಬೇದಾ ಅವರಿಗೆ ಕರೆ ಮಾಡಿ ಹೇಳಿದ್ರಂತೆ, ಮಗಳನ್ನು ಕರ್ಕೊಂಡೋಗಿ ಮನೆಗೆ ಅಂತ ಹೇಳಿದ್ರಂತೆ. ಅದು ಇನ್ನೇನು ಅವ್ರು ಬರೋದ್ರೊಳಗೆ ಈ ಒಂದು ಕೃತ್ಯ ನಡೆದೋಗಿದೆ. ಈ ಒಂದು ಕೃತ್ಯನ ಆತ್ಮಹತ್ಯೆ ಅಂತ ಪೋಟ್ರೆ ಮಾಡೋದಕ್ಕೆ ಕೆಲವೊಂದಿಷ್ಟು ತಂತ್ರಗಳನ್ನು ಹೂಡಿದ್ರು. ಸೊ ಇಷ್ಟಾಗಿನೂ ಕೂಡ ಅವ್ರ ತಾಯಿಗೆ ಸ್ಟ್ರಾಂಗ್ ಆಗಿ ಇದು ಆತ್ಮಹತ್ಯೆ ಅಲ್ಲ, ಕೊಲೆನೇ ಆಗಿದೆ ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಾರ್ಯಕರ್ತರ ಹೆಲ್ಪೆಲ್ಲ ತಗೊಂಡ್ರು. ಅದಾದಮೇಲೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರು. ಸದ್ಯಕ್ಕೆ ಪೊಲೀಸರು FIR ಮಾಡಿಕೊಂಡು ಪ್ರಾಥಮಿಕ ತನಿಖೆಯ ರಿಪೋರ್ಟನ್ನೆಲ್ಲ ಮಾಡಿಕೊಂಡು ಈ 3 ಜನನ ಬಂಧಿಸಿಟ್ಟಿದ್ದಾರೆ. ಸೊ ಇಷ್ಟು ನಡೆದ ವಿಚಾರ. ಈ 21 ವರ್ಷದ ನಿಶಾನ ಏನಿದ್ದಾರೆ, ಇವರ ಗೆಳತಿಯರು ಕೂಡ ಅಕ್ಕಪಕ್ಕದ ಮನೆಯಲ್ಲಿ ಇದ್ರಂತೆ. ಸೊ ಇವ್ರಿಗೂ ಕೂಡ ಯಾವುದೇ ವಿಚಾರಗಳನ್ನು ಅವರು ಹಂಚ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅವರು ತುಂಬ ಗಟ್ಟಿ ಹುಡುಗಿ, ಗಟ್ಟಿಗಾರ್ತಿ, ಅಷ್ಟು ಸುಲಭಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅದು ಕೂಡ ಈ 2 ವರ್ಷದ ಪುಟ್ಟ
ಹುಡುಗನನ್ನು ಬಿಟ್ಟು ಹೋಗುವಂತಹ ಮನಸ್ಥಿತಿ ಅಂತೂ ಖಂಡಿತ ನಿಶಾನ್ ಅವ್ರಿಗಿರಲಿಲ್ಲ. ಅದರಿಂದಾಗಿ ಈ ಎಲ್ಲ ವಿಚಾರಗಳಿಂದಾಗಿ ಈಗ ಈ ಒಂದು ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿರುವಂಥದ್ದು. ಸೊ ನೀವೆಲ್ಲೇ ನೋಡಿದ್ರೂ ಒಂದು ವಿಡಿಯೋ ಅಂತೂ ಕಾಣಿಸ್ಕೊತಿದೆ. ಯಾಕಂದರೆ ಈ ನಿಶಾನ್ ಅವರ 2 ವರ್ಷದ ಮಗನ ವಿಡಿಯೋ ಒಂದು ಕಾಣಿಸ್ತಿದೆ. ಹೇಗೆ ಅದರಲ್ಲಿ ಸುತ್ತ ಪಕ್ಕದಲ್ಲಿರುವಂಥ ಸಂಬಂಧಿಕರು ಕೇಳ್ತಾರೆ ಹೇಗೆ ಸಾಯಿಸಿದ್ರು ಅಂತ. ಆಗ ಮಗುಗೆ ನೋಡಿರೋಂಥ ಕೆಲವೊಂದು ದೃಶ್ಯಗಳನ್ನು ಮಗು ತೋರಿಸುತ್ತೆ. ಕೆಲವೊಂದು ದೃಶ್ಯಗಳ ಸನ್ನಿವೇಶಗಳನ್ನು ಅದು ತೋರಿಸ್ತಿದೆ. ಸೊ ಆ ಮಗುಗೆ ಇನ್ನೂ ಪಾಪ ಬದುಕು ಅಂದರೆ ಗೊತ್ತಿಲ್ಲ, ಜೀವನ ಅಂದರೆ ಗೊತ್ತಿಲ್ಲ, ಸಾವು ಅಂದರೆ ಗೊತ್ತಿಲ್ಲ. ಸೊ ಈ ಒಂದು ವಯಸ್ಸಲ್ಲಿ ಅವ್ರ ತಾಯಿನ ಕಳ್ಕೊಂಡಿದೆ. ಮುಂದಕ್ಕೆ ಅದರ ಜೀವನ ಹೇಗೋ. ಸೊ ಇದೆಲ್ಲ ಯೋಚನೆ ಮಾಡ್ದಲ್ಲೇ ಇವಾಗ ಒಂದು ದೊಡ್ಡ ಕೃತ್ಯ ನಡೆದೋಗಿದೆ. 21 ವರ್ಷದ ನಿಶಾನ ಅವರು 4 ವರ್ಷದಿಂದ ಮದುವೆ ಆದ್ರಂತೆ. ಭಾಳ ಸಣ್ಣ ಏಜಲ್ಲಿ ಮದುವೆ ಆಗಿದ್ದರು ಮತ್ತು 2 ವರ್ಷದ ಮಗು ಇತ್ತು. ಸೊ ಇವಾಗ ಅನ್ಸರ್ ಅವರು ಕೂಡ ಹೆಂಡತಿಯನ್ನು ಕಳ್ಕೊಂಡಿದ್ದಾರೆ. ಪಾಪ 2 ವರ್ಷದ ಮಗು ತಾಯಿಯನ್ನು ಕಳ್ಕೊಂಡಿದೆ. ಸೊ ಇವರಿಗೆ ಏನು ಶಿಕ್ಷೆ ಆಗ್ಬೋದು? ಏನು ಶಿಕ್ಷೆ ಆದರೂ ಕೂಡ ನಿಶಾನ್ ಅವರು ಮತ್ತೆ ವಾಪಸ್ ಬರ್ತಾರಾ? ಖಂಡಿತ ಇಲ್ಲ. ಸೊ ನಿಮ್ಗೆ ಏನನ್ಸುತ್ತೆ ವಿಚಾರದ ಬಗ್ಗೆ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.